ಕೆಟ್ಟದಾಗಲ್ಲ, ಒಳಗಡೆ ಅವ್ರ ಹಲ್ಲೆ ಮಾಡಿ ಅವರಿಗೆ ತಲೆಗೆ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಚಿತಾವಣೆ ಮೇಲೆಗೆ ಅವ್ರ ಮೇಲೆ ಹಲ್ಲೆ ಮಾಡಿ ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಇಲ್ಲೇ ಅವ್ರನ್ನ ತಗೊಂಡೋಗೋವಾಗ ತಾವು ನೋಡಿದ್ದೀರ, ಹಣೆಗೆ ರಕ್ತ ಸುರಿತಾ ಇದೆ. ಆದರೂ ಬಿಡದೆ ಈ ಪೊಲೀಸರು ದೌರ್ಜನ್ಯವನ್ನು ಮಾಡ್ತಾ ಇರೋದು ಕಣ್ಣಾರೆ ತಾವೆಲ್ಲರೂ ಕೂಡ ನೋಡಿದ್ದೀರ. ಇದು ಪಾಕಿಸ್ತಾನ ಇದ್ದರೂ ಕೂಡ ಈ ಥರದ್ದೊಂದು ಆಗಲ್ಲ. ಪಾಕಿಸ್ತಾನನ ಮಾಡಕ್ಕೆ ಹೊರಟಿದ್ದಾರೆ ಈ ಕಾಂಗ್ರೆಸ್ ಅವರು. ಯಾರ್ಯಾರು ಈ ಸಿ ಟಿ ರವಿ ಹಿಂದೂ ವಿಚಾರವಾಗಿ ಹೋರಾಟ ಮಾಡ್ತಾರೆ ಅಂಥೇಳಿ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿರೋಂಥದ್ದು ಖಂಡಿಸ್ತೀನಿ. ನಾವು FIR ಕೇಳಿದ್ರಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ, ಯಾಕಂದರೆ ಇದು ಗಲಾಟೆ, ಇಬ್ಬರು ಬೈದಾಟ, ಅವ್ರನ್ನ ಹೊಡೆಯೋಕ್ಕೆ, ಸಿ ಟಿ ರವಿ ಮೇಲೆ ಹಲ್ಲೆ ಮಾಡೋಕ್ಕೆ, ಗೂಂಡಾಗಳನ್ನು ಬಿಟ್ಟು ಹೊಡೆದಿದ್ದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ. ಸುಪ್ರೀಂ ಕೋರ್ಟ್ ಆರ್ಡ್ರು ಇದೆ, ಹೈಕೋರ್ಟ್ ಆರ್ಡ್ರು ಇದೆ. ಯಾವುದೇ ಸ್ಟೇಷನಲ್ಲೂ ಕೊಟ್ಟರು ಕಂಪ್ಲೇಂಟ್ ಅಂತ ತಗೊಬೇಕು. ಇವರು ತಗೊಳ್ಳಲೇ ಇಲ್ಲ. ಅಂದರೆ ಇಲ್ಲಿ ದೌರ್ಜನ್ಯ ಎಷ್ಟು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಸ್ವತಃ ನಾನು, ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ MLAಗಳೆಲ್ಲ ಬಂದಿದ್ದಾರೆ, ನಮ್ಮ ಉಪನಾಯಕರು ಬಂದಿದ್ದಾರೆ. ಇಲ್ಲಿ ಒಂದು ರೀತಿ ಪೊಲೀಸರ ಒಂದು ಕೋಟೆ ಮಾಡಿಕೊಂಡು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನಾವೇನು ಸಿ ಟಿ ರವಿನ ಎತ್ಕೊಂಡು ಹೋಗಿ ಬಂದಿದ್ದೀರಾ? ನಮಗೂ ಕಾನೂನು ಜ್ಞಾನ ಇಲ್ವಾ? ನಾವು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಪೊಲೀಸರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವರು ತಿಳ್ಕೊಂಡಿದ್ದಾರೆ ಈ ಸರ್ಕಾರ ಭಾಳ ದಿನ ಇರಲ್ಲ. ಈ ಸರ್ಕಾರ ಭಾಳ ದಿನ ಇರಲ್ಲ. ಹೌದು, ನಾನೇ ಹೇಳ್ತಾ ಇದ್ದೀನಲ್ಲ, ಈ ಕಾಂಗ್ರೆಸ್ ಅವರು ಏನು ಮಾಡೋಕ್ಕೂ ಏಸೆ ಇಲ್ಲ. ಅವರು ಅಟ್ಯಾಕ್ ಮಾಡಿದಾಗ ನಿಮ್ಮನ್ನು ಅವ್ರು ಹೇಳಿದ್ದಾರೆ, ಅಟ್ಯಾಕ್ ಮಾಡಿದವ್ರು 30 ಜನ ಬಂದು ಹೇಳಿದ್ದಾರೆ, ನಿಮ್ಮನ್ನು ಕೊಲೆ ಮಾಡಿ ನಿಮ್ಮ ಬಾಡಿನ ಚಿಕ್ಕಮಂಗ್ಳೂರು ಕಳಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನೇ ಕಂಪ್ಲೇಂಟಲ್ಲಿ ನಾವು ಕೊಟ್ಟಿದ್ದೀರಿ. ಈಗ ರಕ್ತ ನೀವೇ ನೋಡಿದ್ದೀರ, ಕೊಲೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರೋವಂಥದ್ದು ನೀವೇ ನೋಡಿದ್ದೀರ. ಇದಕ್ಕೆ ಪೊಲೀಸ್ ಕಮಿಷನರ್ ನೇರ ಕಾರಣ. ಅವು ಸಸ್ಪೆಂಡ್ ಆಗಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತೀರಿ. ಈ ಪೊಲೀಸ್ ಕಮಿಷನರ್ ಚಿತಾವಣೆಯಿಂದ ಅವ್ರಿಗೆ ಏನು ಕನ್ನಡನೂ ನ್ಯಾಯವಾಗಿ ಬರೋಲ್ಲ ಮಾತಾಡೋಕ್ಕೆ. ನಮ್ಮನ್ನೇ ಬಿಟ್ಟಿಲ್ಲ ವಿರೋಧ. ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ರು, ನಮ್ಮನ್ನೇ ಬಿಡ್ತಾ ಇಲ್ಲ. ಅಂದರೆ ಎಷ್ಟು ದೌರ್ಜನ್ಯ ಇವ್ರದ್ದು. ಎಷ್ಟು ದಿನ ಇರ್ತಾರೆ ನೋಡೋಣ. ಈ ದೌರ್ಜನ್ಯ ಮಾಡ್ಕೊಂಡು ಎಷ್ಟು ದಿನ ನಡೆಸ್ತಾರೆ ನೋಡೋಣ. ಕೆಟ್ಟದಾಗಲ್ಲ, ಒಳಗಡೆ ಅವ್ರ ಹಲ್ಲೆ ಮಾಡಿ ಅವರಿಗೆ ತಲೆಗೆ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಚಿತಾವಣೆ ಮೇಲೆಗೆ ಅವ್ರ ಮೇಲೆ ಹಲ್ಲೆ ಮಾಡಿ ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಇಲ್ಲೇ ಅವ್ರನ್ನ ತಗೊಂಡೋಗೋವಾಗ ತಾವು ನೋಡಿದ್ದೀರ, ಹಣೆಗೆ ರಕ್ತ ಸುರಿತಾ ಇದೆ. ಆದರೂ ಬಿಡದೆ ಈ ಪೊಲೀಸರು ದೌರ್ಜನ್ಯವನ್ನು ಮಾಡ್ತಾ ಇರೋದು ಕಣ್ಣಾರೆ ತಾವೆಲ್ಲರೂ ಕೂಡ ನೋಡಿದ್ದೀರ. ಇದು ಪಾಕಿಸ್ತಾನ ಇದ್ದರೂ ಕೂಡ ಈ ಥರದ್ದೊಂದು ಆಗಲ್ಲ. ಪಾಕಿಸ್ತಾನನ ಮಾಡಕ್ಕೆ ಹೊರಟಿದ್ದಾರೆ ಈ ಕಾಂಗ್ರೆಸ್ ಅವರು. ಯಾರ್ಯಾರು ಈ ಸಿ ಟಿ ರವಿ ಹಿಂದೂ ವಿಚಾರವಾಗಿ ಹೋರಾಟ ಮಾಡ್ತಾರೆ ಅಂಥೇಳಿ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿರೋಂಥದ್ದು ಖಂಡಿಸ್ತೀನಿ. ನಾವು FIR ಕೇಳಿದ್ರಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ, ಯಾಕಂದರೆ ಇದು ಗಲಾಟೆ, ಇಬ್ಬರು ಬೈದಾಟ, ಅವ್ರನ್ನ ಹೊಡೆಯೋಕ್ಕೆ, ಸಿ ಟಿ ರವಿ ಮೇಲೆ ಹಲ್ಲೆ ಮಾಡೋಕ್ಕೆ, ಗೂಂಡಾಗಳನ್ನು ಬಿಟ್ಟು ಹೊಡೆದಿದ್ದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ. ಸುಪ್ರೀಂ ಕೋರ್ಟ್ ಆರ್ಡ್ರು ಇದೆ, ಹೈಕೋರ್ಟ್ ಆರ್ಡ್ರು ಇದೆ. ಯಾವುದೇ ಸ್ಟೇಷನಲ್ಲೂ ಕೊಟ್ಟರು ಕಂಪ್ಲೇಂಟ್ ಅಂತ ತಗೊಬೇಕು. ಇವರು ತಗೊಳ್ಳಲೇ ಇಲ್ಲ. ಅಂದರೆ ಇಲ್ಲಿ ದೌರ್ಜನ್ಯ ಎಷ್ಟು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಸ್ವತಃ ನಾನು, ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ MLAಗಳೆಲ್ಲ ಬಂದಿದ್ದಾರೆ, ನಮ್ಮ ಉಪನಾಯಕರು ಬಂದಿದ್ದಾರೆ. ಇಲ್ಲಿ ಒಂದು ರೀತಿ ಪೊಲೀಸರ ಒಂದು ಕೋಟೆ ಮಾಡಿಕೊಂಡು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನಾವೇನು ಸಿ ಟಿ ರವಿನ ಎತ್ಕೊಂಡು ಹೋಗಿ ಬಂದಿದ್ದೀರಾ? ನಮಗೂ ಕಾನೂನು ಜ್ಞಾನ ಇಲ್ವಾ? ನಾವು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಪೊಲೀಸರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವರು ತಿಳ್ಕೊಂಡಿದ್ದಾರೆ ಈ ಸರ್ಕಾರ ಭಾಳ ದಿನ ಇರಲ್ಲ. ಈ ಸರ್ಕಾರ ಭಾಳ ದಿನ ಇರಲ್ಲ. ಹೌದು, ನಾನೇ ಹೇಳ್ತಾ ಇದ್ದೀನಲ್ಲ, ಈ ಕಾಂಗ್ರೆಸ್ ಅವರು ಏನು ಮಾಡೋಕ್ಕೂ ಏಸೆ ಇಲ್ಲ. ಅವರು ಅಟ್ಯಾಕ್ ಮಾಡಿದಾಗ ನಿಮ್ಮನ್ನು ಅವ್ರು ಹೇಳಿದ್ದಾರೆ, ಅಟ್ಯಾಕ್ ಮಾಡಿದವ್ರು 30 ಜನ ಬಂದು ಹೇಳಿದ್ದಾರೆ, ನಿಮ್ಮನ್ನು ಕೊಲೆ ಮಾಡಿ ನಿಮ್ಮ ಬಾಡಿನ ಚಿಕ್ಕಮಂಗ್ಳೂರು ಕಳಿಸ್ತೀನಿ
ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನೇ ಕಂಪ್ಲೇಂಟಲ್ಲಿ ನಾವು ಕೊಟ್ಟಿದ್ದೀರಿ. ಈಗ ರಕ್ತ ನೀವೇ ನೋಡಿದ್ದೀರ, ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನೀವೇ ನೋಡಿದ್ದೀರ. ಇದಕ್ಕೆ ಪೊಲೀಸ್ ಕಮಿಷನರ್ ನೇರ ಕಾರಣ. ಅವು ಸಸ್ಪೆಂಡ್ ಆಗಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತೀರಿ. ಈ ಪೊಲೀಸ್ ಕಮಿಷನರ್ ಚಿತಾವಣೆಯಿಂದ ಅವ್ರಿಗೆ ಏನು ಕನ್ನಡನೂ ನ್ಯಾಯವಾಗಿ ಬರೋಲ್ಲ ಮಾತಾಡೋಕ್ಕೆ. ನಮ್ಮನ್ನೇ ಬಿಟ್ಟಿಲ್ಲ ವಿರೋಧ. ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ರು, ನಮ್ಮನ್ನೇ ಬಿಡ್ತಾ ಇಲ್ಲ ಅಂದರೆ ಎಷ್ಟು ದೌರ್ಜನ್ಯ ಇವ್ರದ್ದು. ಎಷ್ಟು ದಿನ ಇರ್ತಾರೆ ನೋಡೋಣ. ಈ ದೌರ್ಜನ್ಯ ಮಾಡ್ಕೊಂಡು ಎಷ್ಟು ದಿನ ನಡೆಸ್ತಾರೆ ನೋಡೋಣ. ಕೆಟ್ಟದಾಗಲ್ಲ, ಒಳಗಡೆ ಅವ್ರ ಹಲ್ಲೆ ಮಾಡಿ ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಚಿತಾವಣೆ ಮೇಲೆಗೆ ಅವ್ರ ಮೇಲೆ ಹಲ್ಲೆ ಮಾಡಿ ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಇಲ್ಲೇ ಅವ್ರನ್ನ ತಗೊಂಡೋಗೋವಾಗ ತಾವು ನೋಡಿದ್ದೀರ, ಹಣೆಗೆ ರಕ್ತ ಸುರಿತಾ ಇದೆ. ಆದರೂ ಬಿಡದೆ ಈ ಪೊಲೀಸರು ದೌರ್ಜನ್ಯವನ್ನು ಮಾಡ್ತಾ ಇರೋದು ಕಣ್ಣಾರೆ ತಾವೆಲ್ಲರೂ ಕೂಡ ನೋಡಿದ್ದೀರ. ಇದು ಪಾಕಿಸ್ತಾನ ಇದ್ದರೂ ಕೂಡ ಈ ಥರದ್ದೊಂದು ಆಗಲ್ಲ. ಪಾಕಿಸ್ತಾನನ ಮಾಡಕ್ಕೆ ಹೊರಟಿದ್ದಾರೆ ಈ ಕಾಂಗ್ರೆಸ್ ಅವರು. ಯಾರ್ಯಾರು ಈ ಸಿ ಟಿ ರವಿ ಹಿಂದೂ ವಿಚಾರವಾಗಿ ಹೋರಾಟ ಮಾಡ್ತಾರೆ ಅಂಥೇಳಿ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿರೋಂಥದ್ದು ಖಂಡಿಸ್ತೀನಿ. ನಾವು FIR ಕೇಳಿದ್ರಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ. ಯಾಕಂದರೆ ಇದು ಗಲಾಟೆ, ಇಬ್ಬರು ಬೈದಾಟ, ಅವ್ರನ್ನ ಹೊಡೆಯೋಕ್ಕೆ, ಸಿ ಟಿ ರವಿ ಮೇಲೆ ಹಲ್ಲೆ ಮಾಡೋಕ್ಕೆ, ಗೂಂಡಾಗಳನ್ನ ಬಿಟ್ಟು ಹೊಡೆದಿದ್ದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಹೈಕೋರ್ಟ್ ಆರ್ಡ್ರ್ ಇದೆ. ಯಾವುದೇ ಸ್ಟೇಷನಲ್ಲೂ ಕೊಟ್ಟರು ಕಂಪ್ಲೇಂಟ್ ಅಂತ ತಗೊಬೇಕು. ಇವರು ತಗೊಳ್ಳಲೇ ಇಲ್ಲ. ಅಂದರೆ ಇಲ್ಲಿ ದೌರ್ಜನ್ಯ ಎಷ್ಟು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಸ್ವತಃ ನಾನು, ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ MLAಗಳೆಲ್ಲ ಬಂದಿದ್ದಾರೆ, ನಮ್ಮ ಉಪನಾಯಕರು ಬಂದಿದ್ದಾರೆ. ಇಲ್ಲಿ ಒಂದು ರೀತಿ ಪೊಲೀಸರ ಒಂದು ಕೋಟೆ ಮಾಡಿಕೊಂಡು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನಾವೇನು ಸಿ ಟಿ ರವಿನ ಎತ್ಕೊಂಡು ಹೋಗಿ ಬಂದಿದ್ದೀರಾ? ನಮಗೂ ಕಾನೂನು ಜ್ಞಾನ ಇಲ್ವಾ? ನಾವು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಪೊಲೀಸರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅವರು ತಳ್ಕೊಂಡಿದ್ದಾರೆ. ಈ ಸರ್ಕಾರ ಭಾಳ ದಿನ ಇರಲ್ಲ. ಈ ಸರ್ಕಾರ ಭಾಳ ದಿನ ಇರಲ್ಲ. ಹೌದು, ನಾನೇ ಹೇಳ್ತಾ ಇದ್ದೀನಲ್ಲ, ಈ ಕಾಂಗ್ರೆಸ್ ಅವರು ಏನು ಮಾಡೋಕ್ಕೂ ಏಸ ಇಲ್ಲ. ಅವರು ಅಟ್ಯಾಕ್ ಮಾಡಿದಾಗ ನಿಮ್ಮನ್ನು ಅವ್ರು ಹೇಳಿದ್ದಾರೆ, ಅಟ್ಯಾಕ್ ಮಾಡಿದವ್ರು 30 ಜನ ಬಂದು ಹೇಳಿದ್ದಾರೆ, ನಿಮ್ಮನ್ನು ಕೊಲೆ ಮಾಡಿ ನಿಮ್ಮ ಬಾಡಿನ ಚಿಕ್ಕಮಂಗ್ಳೂರಿಗೆ ಕಳಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನೇ ಕಂಪ್ಲೇಂಟಲ್ಲಿ ನಾವು ಕೊಟ್ಟಿದ್ದೀರಿ. ಈಗ ರಕ್ತ ನೀವೇ ನೋಡಿದ್ದೀರ, ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನೀವೇ ನೋಡಿದ್ದೀರ. ಇದಕ್ಕೆ ಪೊಲೀಸ್ ಕಮಿಷನರ್ ನೇರ ಕಾರಣ. ಅವು ಸಸ್ಪೆಂಡ್ ಆಗಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತೀರಿ. ಈ ಪೊಲೀಸ್ ಕಮಿಷನರ್ ಚಿತಾವಣೆಯಿಂದ ಅವ್ರಿಗೆ ಏನು ಕನ್ನಡನೂ ನ್ಯಾಯವಾಗಿ ಬರೋಲ್ಲ ಮಾತಾಡೋಕ್ಕೆ. ನಮ್ಮನ್ನೇ ಬಿಟ್ಟಿಲ್ಲ ವಿರೋಧ. ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ರು, ನಮ್ಮನ್ನೇ ಬಿಡ್ತಾ ಇಲ್ಲ ಅಂದರೆ ಎಷ್ಟು ದೌರ್ಜನ್ಯ ಇವ್ರದ್ದು. ಎಷ್ಟು ದಿನ ಇರ್ತಾರೆ ನೋಡೋಣ. ಈ ದೌರ್ಜನ್ಯ ಮಾಡ್ಕೊಂಡು ಎಷ್ಟು ದಿನ ನಡೆಸ್ತಾರೆ ನೋಡೋಣ.